ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಂಗೇಜ್ಮೆಂಟ್ ಬ್ಲಾಗ್ ಜೊತೆಗೆ ಬರ್ತಾ ಇದ್ದೀನಿ. ಎಂಗೇಜ್ಮೆಂಟ್ ಆಗಿ ಸ್ವಲ್ಪ ದಿನ ಆಯಿತು. ಏಕೆ ಲೇಟಾಗಿ ಹಾಕ್ತಾಯಿದ್ದೀನಿ ಅಂದರೆ ತುಂಬ ಹುಷಾರಿರಲಿಲ್ಲ. ಎಂಗೇಜ್ಮೆಂಟ್ ಆದಮೇಲೆ ತುಂಬ ಹುಷಾರು ತಪ್ಪಿಬಿಟ್ಟೆ. ಅದಕ್ಕೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ವಿಡಿಯೋ ಲೇಟಾಗಿ ಬರ್ತಾಯಿದೆ. ಮತ್ತು ಅದರಲ್ಲೂ ನನ್ನ ಕೆಲಸದ ವರ್ಕ್ ಸ್ವಲ್ಪ ಜಾಸ್ತಿ ಇತ್ತು, ಹೊಸ ಪ್ರಾಜೆಕ್ಟ್ ಅಲ್ವಾ, ಅದಕ್ಕಾಗಿ ಟೈಮ್ ಸಿಕ್ಕಿರಲಿಲ್ಲ ಎಡಿಟ್ ಮಾಡೋಕ್ಕೆ. ಸೊ ಅದು ಬೇಜಾರು ಮಾಡ್ಕೋಬೇಡಿ. ನಾನು ಎಂಗೇಜ್ಮೆಂಟ್ ಬ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆ, ನೋಡಿದ್ರಲ್ಲ. ಈಗ ನಮ್ಮ ಅತ್ತೆ ಮನೆಯವರು ಮತ್ತು ನಮ್ಮ ಹಸ್ಬೆಂಡ್ ಆಗಬೇಕಾಗಿರೋರು ಎಂಟ್ರಿ ಕೊಡ್ತವ್ರೆ. ಏನಂತ ಹೇಳಿದ್ರೆ, ಅವರು ತುಂಬ ಬೇಗನೆ ಬಂದರು. ನಮ್ಮ ಟೈಮಿಂಗ್ಸ್ ಹೇಳಿದ್ದು ನಾವು ಅವರಿಗೆ 9:30 ಅಂತ ಹೇಳಿ. ಅವ್ರು 9:30 ಪ್ರಾಪರಾಗಿ ಬಂದರು ಇಲ್ಲಿಗೆ. ಮಿಕ್ಕಿದವರೆಲ್ಲ ಹಂಗಂಗೆ ಬೇರೆ ಕಡೆ ಸೈಡಿಂದ ಬರ್ತಾರೆ ಅಂತ ಹೇಳಿ ಬಂದರು. ಸ್ಟಾರ್ಟ್ ಆಗಬೇಕಾಗಿದ್ದು 10 o'clock, ಬಿಕಾಸ್ ನಮ್ಗೆ ಕೊಟ್ಟಿದ್ದು ಟೈಮಿಂಗ್ಸ್ ಬಂದು 10 to 12. ಬಟ್ ನಮ್ಮದು ಫಂಕ್ಷನ್ ಸ್ಟಾರ್ಟ್ ಆಗಿದೆ 11:30, ಬಿಕಾಸ್ ಎಲ್ಲ ಬರೋದು ಲೇಟ್ ಆಯಿತು. ನಮ್ಮದು ಅವು ಇವು ಅಂತ ಹೇಳಿಬಿಟ್ಟು ಶಾಸ್ತ್ರಗಳಿಗೆಲ್ಲನೂ ಎತ್ತಿಟ್ಕೊಳ್ಳೋದು, ಜೋಡಿಸ್ಕೊಳ್ಳೋದೆಲ್ಲ ಸ್ವಲ್ಪ ಟೈಮ್ ಆಯಿತು. ಅದರಿಂದ ಬಂದವರಿಗೆಲ್ಲ ಒಂದಷ್ಟು ಜ್ಯೂಸ್ ಕೊಡೋದು, ವೆಲ್ಕಮ್ ಡ್ರಿಂಕ್, ಅದು ಕಾಮನ್. ಅದೇ ಥರ ನನಗಂತೂ ಫುಲ್ ಭಯ ಆಗ್ತಾಯಿತ್ತು. ಎಲ್ಲರಿಗೂ ಆಲ್ರೆಡಿ ಕೊಟ್ಟಿದ್ರು, ಒಂದಿಬ್ರಿಗೆ ಮಾತ್ರ ನಾನು ಕೊಟ್ಟೆ ಅನ್ಕೊತೀನಿ ಅಷ್ಟೇನೆ. ನಾವೇ ಅಲ್ಲಿ ಫೋಟೋಶೂಟಲ್ಲಿ ಬ್ಯುಸಿಯಾಗಿಬಿಟ್ಟಿದ್ರಿ. ಹಾಗೆ ಎಲ್ಲರೂ ಬಂದರು. ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ, ಲೇಟ್ ಆಗ್ತಿದೆ ಅಂತ ಹೇಳಿ ಕೂರಿಸಿ ಶಾಸ್ತ್ರ ಮಾಡಿದ್ರು. ಫಸ್ಟು ನಮ್ಮ ಕಡೆ ಹೂ ಮುಡ್ಸೋ ಶಾಸ್ತ್ರ ಮಾಡಿ, ಅದಾದಮೇಲೆ ರಿಂಗ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಇದು ಮಾಡ್ತಾರೆ. ಎಲ್ಲನೂ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ.
ನೋಡಿದ್ರಲ್ಲ ಶಾಸ್ತ್ರ ಎಲ್ಲ ಹೇಗಿತ್ತು ಅಂತ ಹೇಳಿಬಿಟ್ಟು ಅವ್ರ ಮನೆ ಕಡೆಯಿಂದ ತೊಗೊಂಡು ಬಂದಿರೋ ಸೀರೆ ಆಗಿರ್ಬೋದು, ಹೂವು ಮತ್ತು ಬೊಟ್ಟು ಬಳೆ ಏನೇನು ತೊಗೊಂಡು ಬಂದಿರ್ತಾರೋ ಅದನ್ನೆಲ್ಲ ತೊಗೊಂಡು ಹೋಗಿ ರೆಡಿಯಾಗಿ ಬರಬೇಕು ಅನ್ನೋದೊಂದು ಶಾಸ್ತ್ರ. ನಾವು ತುಂಬ ಶಾರ್ಟ್ ಟೈಮಲ್ಲಿ ನಾವು ರೆಡಿ ಆದ್ರಿ. ಯಾವ ಥರ ಇತ್ತು ಅಂತ ಹೇಳಿ ಮುಂದೆ ಫೋಟೋಸ್ ಹಾಕಿದ್ದೀನಿ ನೋಡಿ, ಚೆನ್ನಾಗಿದೆ ಕಮೆಂಟ್ ಮಾಡಿ. ನಮ್ಮನ್ನು ಸೈಡ್ ಕಳಿಸಿ ರೆಡಿಯಾಗಿ ಅಂತ ಹೇಳಿಬಿಟ್ಟು ಇವ್ರು ನೋಡಿದರೆ ಗ್ಯಾಪಲ್ಲಿ ಶಾಸ್ತ್ರ ಮಾಡ್ತಾಯಿದ್ರು. ಶಾಸ್ತ್ರದ ಹೆಸರು ಬಂದು ಪಿಲ್ಟೆ ಶಾಸ್ತ್ರ ಅಂತ ಹೇಳಿಬಿಟ್ಟು. ಯೂಶ್ವಲಿ ಇದನ್ನು ಮದುವೆಯಲ್ಲಿ ಮಾಡ್ತಾರಂತೆ, ಬಟ್ ಏನಕ್ಕೆ ಮಾಡ್ತಾರೆ ಫುಲ್ ಡೀಟೇಲ್ಸ್ ನಂಗೆ ಗೊತ್ತಿಲ್ಲ. ಬಟ್ ಇದನ್ನು ಮದುವೆ ಟೈಮಲ್ಲಿ ಮಾಡೋಕ್ಕಾಗಲ್ಲ, ತುಂಬ ಜಂಜಾಟದಲ್ಲಿರ್ತೀವಿ, ಒಂದೊಂದು ಶಾಸ್ತ್ರನ ಮರ್ತೋಗ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಶಾಸ್ತ್ರಗಳಿರಲಿ ಅಂತ ಹೇಳಿ ಇದು ಎಂಗೇಜ್ಮೆಂಟ್ ಟೈಮಲ್ಲೇ ಮಾಡ್ಬೋದು ಅಂತ ಹೇಳಿ ನಮ್ಮನೇಲಿ ಮಾಡಿದರು. ಇದಕ್ಕೆ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಅವರಪ್ಪ ಅಮ್ಮ ಆಗಿರ್ಬೋದು, ಮಾವ ಆಗಿರ್ಬೋದು, ದೊಡ್ಡವರು ಹಿರಿಯರು ಯಾರು ಇರ್ತಾರೋ ಎಲ್ಲರೂ ಪೂಜೆ ಮಾಡಿ ಅವರವರಿಗೆ ಅರಿಶಿನ ಕುಂಕುಮ ಕೊಡೋ ಥರ ಲೈಕ್ ಬಾಳೆಹಣ್ಣು ಮತ್ತು ಎಲೆ ಏನಿರುತ್ತೆ ಅದನ್ನು ಕೊಡ್ತಾರೆ. ಎಲ್ಲನೂ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ.
ತುಂಬ ಸ್ಪೆಷಲ್ ಸರ್ಪ್ರೈಸ್ ಗಿಫ್ಟ್ ಇದು ಮಾತ್ರ. ನನ್ನ ಛೋಟ ರಚ್ಚು ಮತ್ತು ನನ್ನ ತಮ್ಮ ಪ್ರವೀಣ ಇಬ್ಬರು ಸೇರಿಕೊಂಡು ಪ್ಲ್ಯಾನ್ ಮಾಡಿದ್ರಂತೆ. ಆ್ಯಕ್ಚುಲಿ ಪ್ರವೀಣ ಬರೋಕ್ಕಾಗಿರಲಿಲ್ಲ, ಅವರಿಗೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿಬಿಟ್ಟು ಬರೋಕ್ಕಾಗಿರಲಿಲ್ಲ ಪಾಪ. ಬಟ್ ರಕ್ಷಿತನೇ ಅವ್ರನ್ನ ಬಿಹೆಂಡಾಗಿ ಕೊಟ್ಟಲು. ಬಟ್ ಚೆನ್ನಾಗಿತ್ತು ನೋಡಿ, ಫೋಟೋ ಫ್ರೇಮ್ ಹೇಗಿದೆ ಅಂತ ಹೇಳಿಬಿಟ್ಟು. ಸಕ್ಕತ್ತಾಗಿದೆ ಅಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಪ್ರವೀಣ, ಥ್ಯಾಂಕ್ ಯು ರಚ್ಚು ಫಾರ್ ವಂಡರ್ಫುಲ್ ಫೋಟೋ ಫ್ರೇಮ್. ಥ್ಯಾಂಕ್ ಯು ಸೊ ಮಚ್. ಫೋಟೋಗೆ ಬ್ರೇಕ್ ಹಾಕಿ ನನ್ನ ಛೋಟ ಫ್ರೆಂಡ್ಸ್ ನನಗೋಸ್ಕರ ಕಾಯ್ತಿದ್ರು. ಛೋಟ ಫ್ರೆಂಡ್ಸ್ ಅಂದರೆ ಯಾರು ಅಲ್ಲ, ರಕ್ಷಿತನ ಫ್ರೆಂಡ್ಸು. ನನಗೋಸ್ಕರ ಪಾಪ ಕೇಕ್ ತೊಗೊಂಡು ಬಂದು ವೆಯ್ಟ್ ಮಾಡ್ತಾಯಿದ್ರು. ಸರಿ ಅಂತ ಹೇಳಿ ಕಟ್ ಮಾಡಿದ್ರಿ. ಕೇಕ್ ಮಾತ್ರ ಸೂಪರಾಗಿತ್ತು. ಥ್ಯಾಂಕ್ ಯು ಛೋಟ ಫ್ರೆಂಡ್ಸ್. ಅದಾದಮೇಲೆ ನನ್ನ ಫ್ರೆಂಡ್ ನಿತಿನು ಎಂಗೇಜ್ಮೆಂಟಿಗೆ ಅಂತೇಳಿ ಸ್ಪೆಷಲ್ ಕೇಕ್ ತೊಗೊಂಡು ಬಂದಿದ್ದರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ನಿತಿನ್ ಫಾರ್ ವಂಡರ್ಫುಲ್ ಕೇಕ್. ಆ್ಯಂಡ್ ನೀವು ಬಂದಿದೆ ತುಂಬ ಖುಷಿ. ಅದರಲ್ಲೂ ಈ ಥರ ಗಿಫ್ಟ್ ಎಲ್ಲ ತೊಗೊಂಡು ಬಂದರೆ ಗೈಸ್, ಏನು ಹೇಳ್ಬೇಕಂತಾನೆ ಗೊತ್ತಾಗಲ್ಲ ಗೈಸ್. ಥ್ಯಾಂಕ್ ಯು, ನಿಮ್ಮ ಪ್ರೀತಿ ನಮ್ಮ ಮೇಲೆ ಇದೇ ಥರ ಇರಲಿ. ಅದಾದಮೇಲೆ ನಾವು ಊಟ ಮಾಡಿಕೊಂಡು ಕೆಳಗಡೆ ಹೋದೆ. ನಾನು ಹೈದ್ರಾಬಾದ್ ಫ್ರೆಂಡ್ಸ್ ರಿವ್ಯೂ ಕೇಳಿದ್ದೀನಿ, ನೋಡಿ ಹೆಂಗಿದೆ ಅಂತ. ಎಲ್ಲ ಒಂದು ಹಿಂದಿ ಮುಜಪ್ಪು. ಹಾಂ, ನೈಸ್. ಥ್ಯಾಂಕ್ ಯು ಫಾರಿನರ್. ಕಮಾನ್ ಫಾರಿನರ್. Hey guys, please like and subscribe to our channel. ఏంటి చెప్పు, నువ్వు ఎక్కడి నుంచి వచ్చావు? Hello guys, we came from Hyderabad to Bengaluru specially for our beloved colleague Anisha Garu and Shashi Garu. Very congratulations to you both of Thank you. Food was so good. I never had eaten in banana leaf, but today I experienced that also. Nice. Because of Anusha. You will get another experience also in my marriage. Don't worry. I am really excited for coming back to Bengaluru for Shashi and Anusha marriage. ఈసాల కప్నం రాజు నువ్వు రాజు పర్లేదు, రాజు ఏం ప్రాబ్లం లేదు, పర్లేదు. ఎలా ఉంది ఎంగేజ్మెంట్ చెప్పు, ఎంగేజ్మెంట్ ఎలా ఉందని చెప్పు. పాపం 4-star హోటల్ బుక్ చేసుకొని హైదరాబాద్ నుంచి బెంగళూరుకి ఫ్లైట్లో వచ్చి మార్నింగ్ 10కి ఇక్కడికి వచ్చారు. ఎలా ఉంది ఎక్స్పీరియన్స్? పర్లేదు, ఎలా ఎక్స్పీరియన్స్? See guys, he is so down to earth, that's why he have Samsung S24. Yes. చెప్పు రాజు ఎక్స్పీరియన్స్. నో కమెంట్స్, అట్లీస్ట్ ఆల్ గుడ్. విశాల్కి రాజుకి ఉంది. సాయినాథ్ లేదా ఆల్రెడీ లైన్లో ఉన్నారు కాబట్టి పర్లేదు. సో కమింగ్ సూన్, మీకంటే ముందే చేసుకుంటారేమో మరి పెళ్ళి అయితే. సాయి, కంగ్రాచులేషన్స్. Food very good. Every person receiving very good. Full happy. Full sleepy. You can sleep. And will come again. Sure. ఆల్వేస్ వెల్కమ్. మీ రిలేటివ్స్ కొత్త సంబంధం చూసి చూడండి, మాట్లాడినారు. చూసి విశాల్ ఏమైనా అప్డేట్స్ వస్తే చెప్పండి. నిజంగా విశాల్ ఎవరు?
అక్కడ ఉండి విషయాన్ని అదే చూస్తా చెప్తాను. ఎంగేజ్మెంట్ వచ్చింది వాళ్ళు ఏమరా ఓకే ఫిక్స్ చేద్దామని చూస్తున్నారు. కాంటాక్ట్ ఏమరా అడిగితే ఇస్తాను. షోర్లీ ఐ విల్ షేర్. సాయిది కూడా చేశారు సార్. పిల్లోడు చాలా బాగున్నాడు. నేపాల్ నుంచి మన ఫ్యామిలీలోకి వస్తే అసలు అవునా అందరినీ ఒకసారి నేపాల్కి తీసుకొని వెళ్ళరా ప్లీజ్. షూర్. ఇది చూడు తీసుకుని వెళ్తాననేసి చెప్పలేదు. చెప్పాడు ఖచ్చితంగా షూర్ గా అదే ప్లాన్ For sure I will ఎట్లో తీసుకెళ్తాడు for my marriage in my private jet. I have my rocket, I will send it. Okay. But it will come as a jet. చూద్దాం. మనం అందరూ వెళ్ళాలి. అది నేపాల్లో కొత్త ప్రైమ్ మినిస్టర్ మళ్ళీ వేరే వేరే వాళ్ళు వచ్చారు కదా. Minister, it's me only. He is my first brother. చూసుకోండి అందరు ముఖం చూసుకోండి. ఏమరా నేపాల్లో ఏమరా పని జరగాలంటే జై బాలెన్ vote for Gandhi. కాంటాక్ట్ ఇస్తాను ఖచ్చితంగా. విశాల్ని కాంటాక్ట్ చేయండి. Vishal, by the way, guys. బై ద వే విశాల్ ఇది రాజు. ఓకే ఇప్పుడు వెళ్ళడానికి ప్రిపేర్ అయ్యారు. ఎలా ఉంది సాడ్గా? యాక్చువల్లీ నాకైతే నిజంగా అసలు వన్ డే అయిపోయింది. ఏదో వచ్చాం వెళ్ళిపోతున్నాం అన్నట్టు. అవును. దగ్గరలో ప్లాన్ చేద్దాం మళ్ళీ. ఏడోది పర్లేదు. నెక్స్ట్ వీక్ లేదంటే ఇప్పుడు కూడా ఆప్షన్ ఉంది క్యాన్సిల్ చేసి బస్సు రీషెడ్యూల్ చేసుకోవచ్చు. రీషెడ్యూల్ చేసుకోండి పర్లేదు, ఏం ప్రాబ్లం లేదు. ఓకే చూడు రాజు నా కోసం 2 weeks ఇక్కడే ఉంటాడంట 4 star హోటల్లో. అది అలాగుండాలి సాయి. వాడు ఉంటాడు వస్తాడు. బట్ వి విల్ మిస్ యూ. Sarangi. Not is China man yaar. Foreigner. కావాలంటే క్లయింట్ బుక్ చేసుకొని వచ్చాడు అనుష కోసం. ಇಲ್ಲಿ ಕನ್ನಡ ಮಾತಾಡ್ತವ್ರೆ. ಅವ್ರಿಗೇನು ಅರ್ಥ ಆಯ್ತಾ ಇಲ್ಲ. ಅವ್ರಿಗೆ ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ. ಪಾಪ ವಿಶಾಲ್ ನೇಪಾಲ್ ಬಿಟ್ಟು ಈಗ ಒಡಿಸಾಗೆ ಹೋಗ್ಬಿಟ್ಟವನೆ. చూస్తా నేను ఉంచుకోవాలి. ನಂಗಾಗಲಿ ನಮ್ಮ ಮನೆಯವರಿಗಾಗಲಿ ಇವ್ರನ್ನೆಲ್ಲರನ್ನೂ ಕಳಿಸ್ಕೊಡೋಕ್ಕೆ ಇಷ್ಟನೇ ಇರಲಿಲ್ಲ. ಬಿಕಾಸ್ ಆವತ್ತು ಬೆಳಗ್ಗೆನೇ ಬಂದಿದ್ದರು ಮತ್ತು ಸಂಜೆ ಹೊರಡ್ತಾರೆ ಅಂದಾಗ ಏನೂ ನಾವು ಅವ್ರನ್ನ ಕರೆಕ್ಟಾಗಿ ನೋಡ್ಕೊಳ್ಳೋ ಅಷ್ಟು ಆಗಲೇ ಇಲ್ಲ. ಅವರು ಹೆಂಗಿದ್ರೋ ಪಾಪ ಗೊತ್ತಿಲ್ಲ. ಬಟ್ ನಮಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅವತ್ತೇ ಬಂದು ಅವತ್ತೇ ಹೋಗ್ತಾ ಇದ್ದಿದ್ದಕ್ಕೆ. ಬಟ್ ಆದರೂ ತುಂಬಾ ಹೆಲ್ಪ್ ಮಾಡಿದಾರಂತೆ ಬ್ಯಾಕ್ಗ್ರೌಂಡಲ್ಲಿ. ಎಲ್ಲರೂ ಹೇಳ್ತಾಯಿದ್ರು ನಿನ್ನ ಫ್ರೆಂಡ್ಸ್ ತುಂಬ ಒಳ್ಳೆಯವರು ಅಂತ ಹೇಳಿ. ಇವರೇ ಅಂತ ಅಲ್ಲ, ತುಂಬ ಜನ ಬಂದಿದ್ದರು, ತುಂಬ ಹೆಲ್ಪ್ ಮಾಡಿದ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಿ ಎಂಗೇಜ್ಮೆಂಟ್ ಎಲ್ಲ ಮುಗೀತು, ರಿಂಗ್ ಕೈಗೆ ಹಾಕಾಯಿತು. ಬಟ್ ಅದು ಏನು ಕೇಳ್ತೀರಾ, ಹೆವಿ ಅಂದರೆ ಹೆವಿ ಆಗಿತ್ತು ಡೇ ಮಾತ್ರ. ತುಂಬ ಲಾಂಗ್ ಡೇ. ಬಟ್ ಶಾರ್ಟ್ಸ್ ಫ್ಯಾನಲ್ಲಿ ಹೋಗ್ಬಿಡ್ತು ಅನಿಸ್ತು. ಮನೆಗೆ ಹೋಗಿ ಎಲ್ಲ ಮೇಕಪ್ ರಿಮೂವ್ ಮಾಡಬೇಕು. ಅವಾಗೆಲ್ಲ ಮುಗಿಸ್ ನಮ್ಮ ನೇಬರ್ಸ್ ವೀರೇಶ್ ಅಣ್ಣ ಮತ್ತು ಐಶ್ವರ್ಯ ಅಂತ ಹೇಳಿಬಿಟ್ಟು ನಮಗೆ ಗಿಫ್ಟ್ ತೊಗೊಂಡಿದ್ದಾರೆ ಎಂಗೇಜ್ಮೆಂಟ್ಗೆ. ಅನ್ಬಾಕ್ಸ್ ಮಾಡೋಣ ಬನ್ನಿ. ಎಲ್ಲ ಕಡೆ ಹಾಕ್ತವ್ರೆ ಅನ್ಕೊ. ಹ್ಯಾಪಿ ಮಕ್ ಚೆನ್ನಾಗಿದೆ. ನಂಗಲ್ಲ ನಮ್ಮಮ್ಮ ಕೊಡಬೇಕು ಅಷ್ಟೇ. ತಗೋಬೇಡಿ. ನನ್ನ ಎಂಗೇಜ್ಮೆಂಟಿಂದ ಅಲ್ಲ ನೀನು ತಾನೇ ಮನೆ ಮಡಿಕೊಳ್ಳೋದು ಸಾಮಾನು.
ಐ ಹೋಪ್ ಗೈಸ್ ಯು ಎಂಜಾಯ್ಡ್ ಮೈ ಎಂಗೇಜ್ಮೆಂಟ್ ವಿಡಿಯೋ ಅಂದ್ಕೊಂಡಿದ್ದೀನಿ. ಹಂಗಂತೂ ಎಂಗೇಜ್ಮೆಂಟ್ ದಿನದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ತುಂಬ ನನಗೆ ಫಸ್ಟ್ ಟೈಮ್ ಅಷ್ಟು ಜನನ ನೋಡಿ ಫುಲ್ ಶಾಕ್ ಆಯಿತು ಫಸ್ಟು. ಬಿಕಾಸ್ ನಾನು ಎಲ್ಲ ಫಂಕ್ಷನ್ಗೆ ಹೋಗ್ತಾಯಿದ್ದೆ, ಬಟ್ ನಾನು ಯಾರೂ ಜನ ಇಲ್ದಿದ್ದಾಗ ಹೋಗ್ಬಿಟ್ಟು ಕ್ಲೀನಾಗಿ ಮಾತಾಡಿಸ್ಕೊಂಡು ಬಂದುಬಿಡ್ತಿದ್ದೆ. ಬಟ್ ನನ್ನ ಫಂಕ್ಷನಲ್ಲೇ ಅಷ್ಟು ಜನನ ನೋಡಿಬಿಟ್ಟು ನನಗೆ ತುಂಬ ನರ್ವಸ್ ಆಗೋಯಿತು. ಬಟ್ ಎಷ್ಟೊಂದು ಶಾಸ್ತ್ರದಲ್ಲಿ ನೀವು ನೋಡ್ಬೋದು ನನಗೆ ನರ್ವಸ್ ಆದಾಗ ಏನು ಮಾತಾಡಬೇಕು ಏನು ಬಿಡಬೇಕಂತ ಹೇಳಿ ಗೊತ್ತಾಗಲ್ಲ. ಅದರಲ್ಲೇ ಎಷ್ಟೊಂದು ಲೈಕ್ ಸರ್ಪ್ರೈಸ್ ಶಾಕ್ ಆಗಿರೋ ಥರ ಎಕ್ಸ್ಪ್ರೆಷನ್ ಎಲ್ಲ ಇದೆ ಫೋಟೋಗಳಲ್ಲಿ. ಕೆಲವೊಂದು ಕಡೆ ತುಂಬ ಎಂಜಾಯ್ ಮಾಡಿದ್ದೀನಿ. ಟೋಟಲಿ ಹೇಳಬೇಕಂತ ಹೇಳಿದ್ರೆ ಫಸ್ಟ್ ಫಂಕ್ಷನ್ ನಮ್ಮ ಮನೇಲಿ ಆಗಿತ್ತು. ಅದರಲ್ಲೂ ನನ್ನದೇ ಫಸ್ಟ್ ಫಂಕ್ಷನ್ ಆಗಿರೋದ್ರಿಂದ ನಮ್ಮ ಮನೇಲಿ ಎಲ್ಲರೂ ಎಕ್ಸೈಟ್ ಆಗಿದ್ದರು. ಆಮೇಲೆ ಎಲ್ಲರಿಗೂ ಭಯನೂ ಇತ್ತು, ಫಸ್ಟ್ ಫಂಕ್ಷನು ಹೆಂಗಾಗುತ್ತೋ ಏನೋ ಅಂತ ಹೇಳಿಬಿಟ್ಟು. ಆದರೆ ಚೆನ್ನಾಗಾಯಿತು, ತುಂಬ ಚೆನ್ನಾಗಾಯಿತು. ಊಟನೂ ಸಖತ್ತಾಗಿತ್ತು. ನಮ್ಮ ಬ್ರದರೇ ಮಾಡಿಕೊಟ್ಟಿದ್ದು, ಅದರಿಂದ ಸೂಪರಾಗಿತ್ತು. ಥ್ಯಾಂಕ್ ಯು ಬ್ರದರ್, ಟೇಸ್ಟಿ ಫುಡ್. ಆ್ಯಂಡ್ ಡೆಕೋರೇಷನ್ ನಾವೇ ಮಾಡ್ಕೊಂಡಿದ್ದು. ಮಿಕ್ಕಿದ್ದೆಲ್ಲನೂ ನನ್ನ ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು ಎಲ್ಲ ನನ್ನ ಸಿಸ್ಟರ್ಸೇ ಮಾಡಿದ್ದು. ಅದಾದಮೇಲೆ ಎಲ್ಲ ಒಂಥರ ನಾವು ಬಜೆಟ್ ಫ್ರೆಂಡ್ಲಿಯಾಗಿ ಮಾಡ್ಕೋಬೇಕಂತ ಹೇಳಿ, ಆದರೂ ಖರ್ಚಾಗಿದೆ ಇಲ್ಲ ಅಂತಲ್ಲ, ಬಟ್ ಟೋಟಲಿ ಬೇರೆಯವ್ರನ್ನ ಕಂಪೇರ್ ಮಾಡಿಕೊಂಡ್ರೆ ಬಜೆಟ್ ಫ್ರೆಂಡ್ಲಿಯಾಗಿ ನಾವು ನಮ್ಮ ಮನೆಯಲ್ಲೇ ಮಾಡ್ಕೊಂಡ್ವಿ. ಮಾತ್ರ ತುಂಬ ಚೆನ್ನಾಗಿತ್ತು. ಐ ಹೋಪ್ ನೀವು ನನ್ನ ವಿಡಿಯೋನ ನೋಡಿ ತುಂಬ ಖುಷಿ ಪಟ್ಟಿರ್ತೀರಾ ಅಂತ ಹೇಳಿಬಿಟ್ಟು, ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೂ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ.